ಮತ್ತೆ ಡಿಸಿಎಂ ನಡುವೆ ಕೋಆರ್ಡಿನೇಷನ್ ತಪ್ಪಿದೆ. ಅದು ಹಳ್ಳಿ ತಪ್ಪಿದ ಸರ್ಕಾರ. ಅಲ್ಲಿ ಟ್ರೈನಿಗೆ ಹೋಗೋದಕ್ಕೆ ಲೈನೇ ಇಲ್ಲ, ಟ್ರ್ಯಾಕೇ ಇಲ್ಲ. ಟ್ರ್ಯಾಕ್ ಇಲ್ಲದೆ ಹೋಗ್ತಾ ಇದೆ ಎಲ್ಲಂದ್ರಲ್ಲಿ. ಅಲ್ಲಿ ಎದ್ದೋಳ್ತವೆ, ಇಲ್ಲಿ ಎದ್ದೋಳ್ತವೆ, ಕೈ ಮುರ್ಕೋತಾರೆ, ಕಾಲು ಮುರ್ಕೋತಾರೆ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮ್ಮ ಜನ ಪ್ರಾಣ ಕಳೀತಾ ಇದ್ದಾರೆ. ಇದು ಆಗಬಾರ್ದು. ಅವರಿಬ್ಬರಿಗೂ ಕೋಆರ್ಡಿನೇಷನ್ ಇದೆಯೋ ಇಲ್ಲೋ, ಇನ್ಯಾವ್ಯಾವ್ದ್ರೊಳಗೆ ಏನೇನಿದೆಯೋ, ಒಳ ಒಪ್ಪಂದಗಳು ಯಾವ ರೀತಿ ಇನ್ಯಾರ್ಯಾರ ಜೊತೆಲಿದೆಯೋ ನನಗೆ ಅದು ಗೊತ್ತಿಲ್ಲ. ನನಗೆ ಇಂತಹ ಒಂದು ಇನ್ಸಿಡೆನ್ಸ್ ನಡೆದರೂ ಕೂಡ ಸಿದ್ದರಾಮಯ್ಯನಂಥ ಒಬ್ಬ ಮುತ್ಸದಿ ರಾಜಕಾರಣಿ, ವಿವೇಕದಿಂದ ನಡೀತಕ್ಕಂಥ ರಾಜಕಾರಣಿ ಅಂತ ನಾವು ತಿಳ್ಕೊಂಡಿದ್ವಿ. ನಿಮ್ಮ ವಿವೇಕತನ ಏನಾಯಿತು ಅನ್ನೋದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತೀನಿ ಅಷ್ಟೇ. ಇಡೀ ಕರ್ನಾಟಕಕ್ಕೆ ಒಂದು ಕೆಟ್ಟ ಹೆಸರು ಬರಲ್ಲ ಸರ್, ಎಸ್ಪೆಷಲಿ ಬೆಂಗಳೂರು. ನೋಡಿ, ನಾಟ್ ಓನ್ಲಿ ಕರ್ನಾಟಕ ಬಟ್ ಆಲ್ಸೋ ಇನ್ ಇಂಡಿಯಾ ಆಲ್ಸೋ. ಇವ್ರು ಯಾವ್ಯಾವುದಕ್ಕೂ ಉದಾಹರಣೆಗಳು ಕೊಟ್ಟರು ನೋಡಿದೆ. ಮಧ್ಯಪ್ರದೇಶದ ಕೊಟ್ಟರು, ಮತ್ತೊಂದು ಕೊಟ್ಟರು, ಮಗದೊಂದು ಕೊಟ್ಟರು. ಕುಂಭಮೇಳ ರೀ, ಅದು ಭಗವಂತ ರೀ. ಅಲ್ಲಿ ಯಾರು ಹೋಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರಾದರೂ ಒಬ್ಬರು ಪ್ರಶ್ನೆ ಮಾಡಿದ್ದಾರೇನಪ್ಪ? ಇಲ್ಲಾಗಿದ್ದೇನು? ಯಾವುದೇ ತಾರೀಕು ಕೂಡ ಆದ 1-20 ಗಂಟೆಯಲ್ಲೇ ನೀವೇನೆಲ್ಲ ಮಾಡಿ ನಿಮ್ಮ ತೀರ್ಮಾನದಿಂದ ಇದ್ದಂಥ ನಿಮ್ಮ ಪಿತ್ತೂರಿ, ನಿಮ್ಮ ಪ್ರಚಾರ, ನನಗೆಲ್ಲ ಒಂದು ಕಡೆ ಸರ್ಕಾರಕ್ಕೆ ದೊಡ್ಡಸ್ಕೆ ಬೇಕಾಗಿತ್ತು, ಅದಕ್ಕೋಸ್ಕರ ಮಾಡಿದ್ದೀರಿ. ಇದು ನಿಮಗೆ ಸಾಧುವಾದ ಕ್ರಮ ಅಲ್ಲ. ಒಂದು ನಿಮಿಷಪ್ಪ, ನಾನು ಕಾಂಗ್ರೆಸ್ನಲ್ಲಿ MLA ಆಗಿದ್ದೆ. ಸಿದ್ದರಾಮಯ್ಯನವ್ರು ಕೊಟ್ಟಿರೋಷ್ಟು ಫ್ರೀ ಹ್ಯಾಂಡು ಈ ದೇಶದಲ್ಲಿ ಯಾವುದೇ ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ. ಅಂಥ ಸಿದ್ದರಾಮಯ್ಯನವರು ಜರ್ಕೊಳಿತಾವ್ರೆ ಅಂದರೆ ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದು ಒಂದು ಸತ್ಯ. ನಾನು ಪದೇ ಪದೇ ಹೇಳ್ತೀನಿ, ನನಗೇನು ಅವ್ರ ಮೇಲೆ 1% ಕೂಡ, ಇದು ಭಗವಂತನ ಸನ್ನಿಧಿಯಲ್ಲಿ ಹೇಳ್ತೀನಿ, ಅವ್ರ ನಡವಳಿಕೆ ಈ ರೀತಿ ಆಗ್ತದೆ ಅಂತ ನಾನು ಕನ್ಸ್ಕೊಂಡಿರಲಿಲ್ಲ. ಇಷ್ಟೊಂದು ಇವರು ಅಂಟ್ಕೊಂಡು ಅಧಿಕಾರಕ್ಕೋಸ್ಕರ ಆಗಿ ಜೋತು ಬೀಳ್ತಾರೆ ಅನ್ನೋದು ಗೊತ್ತಿಲ್ಲ. ಅದರ ನೈತಿಕತೆ ಏನಿದೆ, ಈ ಮೊನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂಥ ನೈತಿಕತೆ, ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ. ಸರ್, ಮೈಸೂರು ಚಾಮರಾಜನಗರಕ್ಕೆ ಎಲೆಕ್ಟ್ರಿಕ್ ಟ್ರೈನ್ ಓಡಾಡಲಿಕ್ಕೆ ಎಲ್ಲ ಸಿದ್ಧತೆ ಆಗಿದೆ, ಆದರೆ ಏರ್ಪೋರ್ಟ್ ಅಥಾರಿಟಿ ಅವರು ಪರ್ಮಿಷನ್ ಕೊಟ್ಟಿಲ್ಲ. ಅವೆಲ್ಲ ಒಂದು ನಿಮಿಷ ತಾಳಪ್ಪ. ಇಲ್ಲಿ ತಂದೆ, ಇಡೀ ದೇಶದಲ್ಲಿ 11 ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆದಮೇಲೆ 17-18% ಇದ್ದು ಎಲೆಕ್ಟ್ರಿಫಿಕೇಷನ್ನು ಇವತ್ತು 99% ಹೋಗಿದೆ. ಇದು ಯಾವುದೋ ಒಂದು ಸಣ್ಣದು ಕಣಪಲೆ, ಅದೇನು ದೊಡ್ಡದು. ಒಂದು ನಿಮಿಷ, ಇವಾಗ ನನ್ನ ಗಮನಕ್ಕೆ ತಂದಿದ್ಯಾ? ಅದು ಯಾವ ರೀತಿ ಕಾರ್ಯ ಆಯ್ತದೆ ಅಂತ ನೋಡ್ತಾ ಇರು. ಇದು ಕೆಲಸ. ಇದು ನೀವು ಕೇಳಿದ್ದು ಸರಿ ಇದೆ. ನಾವು ಕೂಡ ಅದಕ್ಕೆ ಇವಾಗೇನು ಮಾತಾಡ್ತೀನಿ, ಅದನ್ನು ನಾಳೆ ಬೆಳಗ್ಗೆಯಿಂದ ಚಾಲನೆ ಕೊಡ್ತೀವಿ.